ಹೇಳ್ರಿ ಮಂಜಪ್ಪನಾರ, ಮಾತಾಡ್ರಿ. ನಿಮ್ಮ ಪರವಾಗಿ ಯಾರೂ ಲಾಯರ್ ಇಲ್ವಾ? ಮಹಾಸ್ವಾಮಿಗಳೇ, ನಾನಿದ್ದೀನಿ. ಮಂಜಪ್ಪನವ್ರ ಪರವಾಗಿ ನಾನು ವಾದ ಮಾಡ್ತೀನಿ. ಎಫಿಡಿಯೇಟ್ ಸಲ್ಲಿಸಿದೆಯೇನಮ್ಮ ಇವ್ರ ಪರವಾಗಿ ನೀನು ವಾದ ಮಾಡೋದಕ್ಕೆ? ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಅದರದೊಂದು ಕಾಪಿನ ನಿಮಗೆ ಸಲ್ಲಿಸಿದ್ದೀನಿ ಮಹಾಸ್ವಾಮಿಗಳೇ. ಮೈ ಲಾರ್ಡ್, ವಾದ ನಡೆಯುವಾಗ ಮಧ್ಯದಲ್ಲಿ ಬಂದು ನಾನು ವಾದ ಮಾಡ್ತೀನಿ ಅಂತಂದರೆ ಇದನ್ನೇ ಪರಿಗಣನೆಗೆ ತಗೊಳ್ಳೋಕೆ ನಾನು ಬಿಡೋದಿಲ್ಲ ಮೇಡಮ್. ಮಿಸ್ಟರ್ ಚಂದ್ರಕಾಂತ್ ಅವರೇ, ಸೀನಿಯರ್ ಲಾಯರ್ ಆಗಿ ನೀವು ಈ ಥರ ಮಾತಾಡೋದು ತಪ್ಪಾಗುತ್ತೆ. ಲಾನಲ್ಲಿ ಅದಕ್ಕೆ ಪ್ರೊವಿಷನ್ ಇದೆ, ಅದು ನಿಮಗೂ ಗೊತ್ತು. ನೀವು ವಾದ ಮುಂದುವರಿಸಿ, ನಿಮ್ದಾದ್ಮೇಲೆ ಅವರು ವಾದ ಮಾಡ್ತಾರೆ. ಮಂಜಪ್ಪ, ನೀವು ಸುಮ್ಮನೆ ಒಪ್ಕೊಳ್ಳಿ, ನೀವೇ ಇದು ಕೊಲೆ ಮಾಡಿದ್ದು. ಸುಮ್ಮನೆ ಏನೇನೋ ಸುಳ್ಳು ರೀಸನ್ ಕೊಡೋಕೆ ಹೋಗ್ಬೇಡ್ರಿ. ಅವಾಗೋ ಕ್ಲಾಸ್ಮೇಟ್ ಇದ್ದ, ದಿಢೀರಂತ ಮೊನ್ನೆನೇ ಬಂದ, ನಿಮಗೆ ಕರೆದ ಅಂತ ಅದೆಲ್ಲ ಸುಳ್ಳು ಏನೇನೋ ಹೇಳೋದಕ್ಕೆ ಹೋಗ್ಬೇಡ್ರಿ. ನೀವು ಸುಮ್ಮನೆ ಒಪ್ಕೊಳ್ಳಿ. ಅಬ್ಜೆಕ್ಷನ್ ಯುವರ್ ಆನರ್. ಇವರು ಸುಮ್ಮನೆ ನಮ್ಮ ಕ್ಲೈಂಟ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ, ನೀವೇ ಕೊಲೆ ಮಾಡಿದ್ದು ಅಂತ. ಇದನ್ನು ನನ್ನ ಕ್ಲೈಂಟ್ ಮೇಲೆ ಈ ಥರ ಪ್ರೆಷರ್ ಹಾಕಬೇಡಿ ಅಂತ ಹೇಳಿ ಯುವರ್ ಆನರ್. ಮಿಸ್ಟರ್ ಚಂದ್ರಕಾಂತ್, ಇನ್ನೂ ತನಿಖೆ ಮುಂದುವರೆದಿಲ್ಲ, ಇನ್ನೂ ಏನೂ ಕ್ಲಿಯರ್ ಆಗಿಲ್ಲ. ನೀವು ಇವಾಗಲೇ ಅವ್ರ ಮೇಲೆ ಪ್ರೆಷರ್ ಹಾಕೋದು ಸರಿ ಕಾಣಿಸೋದಿಲ್ಲ. ನಿಮ್ಮ ವಾದನ ಇವಾಗ ಮಾಡಿಸಿ. ಸಾರಿ ಮೈ ಲಾರ್ಡ್, ನಾನು ಅವ್ರ ಹತ್ರ ಸತ್ಯನ ಬಾಯಿ ಬಿಡಿಸ್ತಾ ಇದ್ದೆ ಅಷ್ಟೇ. ಅದನ್ನು ಬಿಟ್ಟು ಅವರ ಮೇಲೆ ನಾನೆಲ್ಲ ಪ್ರೆಷರ್ ಏನೂ ಹಾಕ್ತಾ ಇಲ್ಲ. ಇವಾಗ ಬಂದಿರೋಂಥ ಲಾಯರ್ ಅದನ್ನು ಪ್ರೆಷರ್ ಹಾಕ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊತಾ ಇದ್ದಾರೆ. ಮೈ ಲಾರ್ಡ್, ಪ್ಲೀಸ್, ನಾನು ಮಂಜಪ್ಪ ಅವರಿಗೆ ಸ್ವಲ್ಪ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಸರಿ, ನಿಮ್ಮ ವಾದನ ಮುಂದುವರಿಸಿ ಪುಷ್ಪ ಅವರೇ. ನಿಮ್ಮ ಹೆಸರು? ಮಂಜಪ್ಪ. ಮಂಜಪ್ಪನವರೇ, ನಿಮ್ಮ ಮನೆಗೆ ನಿಮ್ಮ ಫ್ರೆಂಡ್ ಎಂಕನಗೌಡ ಅವರು ಬಂದಿದ್ರಲ್ಲ, ಅದನ್ನು ಯಾರ್ಯಾರು ನೋಡಿದ್ದಾರೆ ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿರೋ ಎಲ್ಲರೂ ನೋಡ್ರಿ, ಹಂಗೆ ನಮ್ಮ ಊರಾಗಿರೋರು ಎಲ್ಲರೂ ನೋಡಿದ್ದಾರೆ. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್. ಮೈ ಲಾರ್ಡ್, ನಾನು ಈ ಕೇಸಿನ ಪರವಾಗಿ ಮಂಜಪ್ಪನವರ ಮನೆಯವರನ್ನು ಒಂದು ಸ್ವಲ್ಪ ಮಾತಾಡಿಸ್ಬೋದಾ? ಅದಕ್ಕೆ ನೀವು ಒಂದು ಸ್ವಲ್ಪ ಪರ್ಮಿಷನ್ ಕೊಡಬೇಕಾಗಿತ್ತು. ಪರ್ಮಿಷನ್ ಗ್ರ್ಯಾಂಟೆಡ್. ಲಕ್ಷ್ಮಕ್ಕ ಅವರೇ, ಮಂಜಪ್ಪ ಅವರು ನಿಮ್ಗೆ ಏನಾಗಬೇಕು? ನನ್ನ ಗಂಡ ಆಗಬೇಕ್ರಿ. ಅವ್ರ ಫ್ರೆಂಡ್ ಎಂಕನಗೌಡ ಅವರು ಮನೆಗೆ ಬಂದಾಗ ನೀವು ಮನೆಯಲ್ಲೇ ಇದ್ರಾ? ಹಾಂ ರೀ ಮೇಡಮ್ ಅವರ, ಮನ್ಯಾಗ ಇದ್ದೀರಿ. ನೀವು ಅವರನ್ನು ಯಾವಾಗಲಾದರೂ ಮುಂಚೆ ನೋಡಿದ್ರಾ, ಎಂಕನಗೌಡ ಅವರನ್ನು, ಅಥವಾ ಮಾತಾಡ್ಸಿದ್ರಾ? ಇಲ್ಲ ರೀ ಮೇಡಮ್ ಅವರ, ನಾ ಇದಕ್ಕೂ ಮುಂಚೆ ಅವರನ್ನ ಯಾವತ್ತೂ ನೋಡಿಲ್ಲಾಗಿದ್ದೆ. ಅವತ್ತು ಅವ್ರು ಬಂದಲ್ಲ, ಅವತ್ತೇ ನಾನು ಅವರನ್ನು ನೋಡಿದ್ದು. ಅದು ನಮ್ಮ ಯಜಮಾನ್ರೆ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದು. ಅವತ್ತು ಮತ್ತೆ ಯಾರ್ಯಾರಿದ್ರು ನಿಮ್ಮ ಮನೆಯಲ್ಲಿ ಎಂಕನಗೌಡ ಅವರು ಬಂದಾಗ? ನಮ್ಮ ಮನೆಗೆ ಕೆಲಸಕ್ಕೆ ಬಂದಿದ್ರಲ್ರಿ ಹೆಣ್ಮಕ್ಳು, ಅವರೆಲ್ಲರೂ ಇದ್ರಿ. ಮೈ ಲಾರ್ಡ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಮೈ ಲಾರ್ಡ್, ಪ್ಲೀಸ್, ನಾವು ಊರನ್ನ ಹೆಣ್ಮಕ್ಳಲ್ಲಿ ಒಂದಿಬ್ಬರನ್ನ ಕರೆಸ್ಬೇಕಂತ ಮಾಡಿದ್ದೀನಿ. ಪ್ಲೀಸ್ ನೀವು ಪರ್ಮಿಷನ್ ಕೊಡಬೇಕಾಗಿ ವಿನಂತಿ. ಓಕೆ, ಪರ್ಮಿಷನ್ ಗ್ರ್ಯಾಂಟೆಡ್. ನೀವಿನ್ನು ಹೋಗ್ಬೋದು. ನಿಮ್ಮ ಹೆಸರು? ದುರ್ಗವ್ವ ಅಂತಾರಿ. ದುರ್ಗವ್ವ ಅವರೇ, ಮಂಜಪ್ಪನವ್ರ ಸ್ನೇಹಿತರು ಎಂಕನಗೌಡ ಅಂತ ಬಂದಿದ್ರಲ್ಲ, ಅವರು ಮಂಜಪ್ಪನವ್ರ ಮನೆಗೆ ಬಂದಾಗ ನೀವು ಅದೇ ಮನೆಯಲ್ಲಿದ್ರಾ? ಹೌದ್ರಿ, ಅದೇ ಮನೆಯಾಗ ಇದ್ದು ರೀ, ನಾವು ನೋಡಿದ್ವಿ ರೀ. ನೀವ್ಯಾಕೆ ಅವ್ರ ಮನೇಲಿದ್ರಿ? ನಾವು ಅದೇ ಮನೆಗೆ ಕೆಲ್ಸಕ್ಕೆ ಹೋಗ್ತೀವ್ರಿ. ಸರಿ, ನೀವಿನ್ನು ಹೋಗ್ರಿ. ಮೈ ಲಾರ್ಡ್, ಎಂಕನಗೌಡ ಅವರು ಮಂಜಪ್ಪನವ್ರ ಮನೆಗೆ ಬಂದಿರೋದನ್ನು ಅವ್ರ ಮನೆಯವರೆಲ್ಲರೂ ನೋಡಿದ್ದಾರೆ, ಊರಲ್ಲಿರೋ ಎಲ್ಲರೂ ನೋಡಿದ್ದಾರೆ. ಅಂದಮೇಲೆ ಇದು ಹೇಗೆ ಸುಳ್ಳಾಗುತ್ತೆ? ಮೈ ಲಾರ್ಡ್, ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಮಂಜಪ್ಪನವ್ರ ಮನೆಯಲ್ಲಿ ಅವರಿಗೆ ಊರನ್ನ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿರೋದಕ್ಕೆ ಅವ್ರೇನಾದರೂ ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಕೆಲಸದಿಂದ ತೆಗೆಸ್ಬಿಡ್ಬೋದು ಅಂತ ಭಯಕ್ಕೆ ಸುಳ್ಳು ಹೇಳ್ತಾ ಇರ್ಬೋದಲ್ಲ. ಓ, ಆ ಸಾಧ್ಯತೆಯೂ ಇದೆ. ನೀವೇನು ಹೇಳ್ತೀರಾ ಪುಷ್ಪ ಅವರೇ? ಮೈ ಲಾರ್ಡ್, ಒಬ್ಬರು ಸುಳ್ಳು ಹೇಳ್ಬೋದು ಅಥವಾ ಇಬ್ಬರು ಸುಳ್ಳು ಹೇಳ್ಬೋದು. ಊರಲ್ಲಿರೋ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರ ಮನೆಯವರು ಹೇಳ್ತಾ ಇದ್ದಾರೆ ಎಂಕನಗೌಡ ಅವರು ಮನೆಗೆ ಬಂದಿದ್ರು ಅಂತ. ಅವ್ರು ಮನೆಗೆ ಬಂದಿದ್ರು ಅಂತ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಕೂಡ ಇದೆ ನನ್ನ ಹತ್ರ. ಸರಿ, ಅದೇನಂತ ಸಲ್ಲಿಸಿ ಕೋರ್ಟಿಗೆ. ಮೈ ಲಾರ್ಡ್, ಒಂದು ಪೇಪರು ಹೇಗೆ ಸಾಕ್ಷಿ ಆಗುತ್ತೆ? ಮೈ ಲಾರ್ಡ್, ಅದು ಬರೀ ಪೇಪರ್ ಅಲ್ಲ, ಅದರಲ್ಲಿ ಒಂದು ಅಡ್ರೆಸ್ ಇದೆ. ಅದು ಅಡ್ರೆಸ್ಸು ಮತ್ತು ಎಂಕನಗೌಡ ಅವರು ಸತ್ತಿರೋ ಮನೆಯದ ಅಡ್ರೆಸ್ಸು ಒಂದೇ ಆಗಿದೆ. ಅವರು ಅವತ್ತು ಬಂದು ಆ ಅಡ್ರೆಸ್ ಕೊಟ್ಟಿದ್ದಕ್ಕೋಸ್ಕರ ಮಂಜಪ್ಪನವರು ನೆಕ್ಸ್ಟ್ ಡೇ ಆ ಮನೆಗೆ ಹೋಗಿದ್ದು. ಮೈ ಲಾರ್ಡ್, ಎಂಕನಗೌಡ ಅವರು ಕರೀದೇನೆ ಇದ್ದಿದ್ರೆ ಮಂಜಪ್ಪನವ್ರು ಹೇಗೆ ಹೋಗ್ತಿದ್ರು? ಎಂಕನಗೌಡ ಅವ್ರ ಮನೆ ಅಲ್ಲೇ ಇದೆ ಅಂತ ಮಂಜಪ್ಪನವರಿಗೇನು ಕನಸು ಬಿದ್ದಿರುತ್ತಾ? ಅದು ಎಷ್ಟೋ ವರ್ಷ ಆದಮೇಲೆ ಅವರು ಅವರನ್ನು ನೋಡಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಅಂದಮೇಲೆ ಅವರು ಅದೇ ಮನೆಯಲ್ಲಿದ್ದಾರೆ, ಅದೇ ಊರಲ್ಲಿದ್ದಾರೆ ಅಂತ ಇವ್ರಿಗೆ ಹೇಗೆ ಗೊತ್ತಾಗಿರುತ್ತೆ? ಮೈ ಲಾರ್ಡ್, ಈ ಸಾವಿನ ಬಗ್ಗೆ ತನಿಖೆ ಮಾಡೋದಕ್ಕೆ, ಈ ಸಾವಿನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ನನಗೆ 1 ವಾರ ಟೈಮ್ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬೇಡ ಮೈ ಲಾರ್ಡ್, ಟೈಮ್ ಕೊಡೋದು ಅವಶ್ಯಕತೆಯೇ ಇಲ್ಲ. ಅವಶ್ಯಕತೆ ಇದೆ ಮೈ ಲಾರ್ಡ್. ಸುಮ್ಮನೆ ಒಬ್ಬರ ಮೇಲೇ ಅವರೊಬ್ಬರನ್ನೇ ನೋಡಿ ಏನೂ ಆಧಾರ ಇಲ್ಲ, ಸಾಕ್ಷಿ ಇಲ್ಲ ಅಂದಮೇಲೆ ಇವರೇ ಕೊಲೆ ಮಾಡಿದ್ದು ಅಂತ ಹೇಗೆ ಹೇಳೋಕ್ಕಾಗುತ್ತೆ? ದಯವಿಟ್ಟು ನನಗೆ 1 ವಾರ ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಂಕನಗೌಡ ಅವರ ಸಾವಿನ ಬಗ್ಗೆ ಸರಿಯಾದ ಸಾಕ್ಷ್ಯ ಆಧಾರಗಳು ಇಲ್ಲದಿರುವ ಕಾರಣ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲು 1 ವಾರಗಳ ಕಾಲ ಅವಕಾಶವನ್ನು ನೀಡಲಾಗಿದೆ. ಥ್ಯಾಂಕ್ ಯು ಯುವರ್ ಆನರ್. ಮೈ ಲಾರ್ಡ್, ಹೆಚ್ಚಿನ ವಿಚಾರಣೆಗಾಗಿ ಮಂಜಪ್ಪನವರನ್ನು ಜುಡಿಷಿಯಲ್ ಕಸ್ಟಡಿಗೆ ರೆಫರ್ ಮಾಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ.
ಮತ್ತೊಮ್ಮೆ ಸರಿಯಾದಂಥ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಲಿ. ಹಾಗಾಗಿ ಮಂಜಪ್ಪನವರನ್ನು 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಿಸಲಾಗಿದೆ. ಕೋರ್ಟ್ ಈಸ್ ಅಡ್ಜರ್ನ್ಡ್. ಅಲ್ಲ ಲಕ್ಷ್ಮಕ್ಕ, ನಿನ್ನ ಸೊಸಿ ಪುಷ್ಪ ಲಾಯರ್ ಅಂತ ನಮ್ಗೆ ಹೇಳೇನಲ್ಲ ಯವ್ವ. ಎಂಥ ಚಂದ ವಾದ ಮಾಡಿದ್ಲಲ್ಲ ಯವ್ವ ನಿನ್ನ ಸೊಸಿ. ಬಾ 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 ಬಾ. ಅಯ್ಯ ನಂಗೆ ಗೊತ್ತಿಲ್ಲ ಪುಷ್ಪ ಏನದ ವಕೀಲ್ ಅಂತಂದು. ನನಗೂ ಇವತ್ತ ಶಾಕ್ ಆಗಿನ. ನಾನು ಗಾಬರಿಯಾಗಿ ನೋಡಕ್ಕೆ ಕುಂತ್ಬಿಟ್ಟೀನಿ. ಅಲ್ಲಲ್ಲೋ ಪ್ರತಾಪ, ನಿಂಗೆ ಗೊತ್ತಿತ್ತನ ಆಕಿ ವಕೀಲ್ ಅಂತಂದು? ಅಯ್ಯ ಇಲ್ಲ ಬೇಯವ್ವ, ನನಗೂ ಗೊತ್ತಿಲ್ಲ. ನನಗೂ ಇವತ್ತ ಗೊತ್ತಾಗಿದ್ದು. ನಮ್ಗೆ ಗಾಬರಿ ಅದೆ ಅಂದ್ರೆ ನಾನು ಯಪ್ಪ ಇಲ್ಲೇ ನನ್ನ ಜೊತೆನೇ ಕೂತ್ಕೊಂಡಿದ್ಲ. ನೀವು ಇಲ್ಲೇ ಕೂತ್ಕೊಂಡಿರಿ, ನಾ ಬರ್ತೀನಿ ಅಂತ ಹೇಳುವುದಕ್ಕೆ ಎಷ್ಟೊತ್ತಾದ್ಮೇಲೆ ಬಂದ್ಲಪ್ಪ. ನಾನು ಲಾಯರ್ ಅಂತಂದು ನನಗೆ ಇನ್ನೂ ನಂಬಕ್ಕಾಗವಲ್ದು ಬೇ. ಯವ್ವ ಲಕ್ಷ್ಮಕ್ಕ, ಅಂದರೂ ನಿನ್ನ ಸೊಸಿ ನಿಂದ ಮಂತಾನ ಉಳಿಸಿದ್ಲು ಬಿಡವ. ಹ್ಞೂನಯ್ಯವ್ವ, ನನಗಂತೂ ಜೀವದಾಗ ಜೀವೆಲ್ಲಾಗಿತ್ತು. ಯಾರು ವಕೀಲರು ಸಿಗವಲ್ರು, ಏನು ಮಾಡೋದಪ್ಪ ಅಪ್ಪ. ಅವ ನೋಡಿದ್ರಿ ಅವನ ಒಬ್ಬ ವಾದ ಮಾಡಕ್ಕೆ ಕುಂತ್ಬಿಟ್ಟಾನಲ್ಲ. ಹೆಂಗೆ ವಾದ ಮಾಡಕ್ಕೆ ಕುಂತ್ಬಿಟ್ಟ, ನನ್ನ ಗಂಡನ ಕೊಲೆಗಾರ ಅನ್ನಂಗೆ. ನನಗಂತೂ ಜೀವ ಕೈಯಾಗ ಹಿಡಿದು ಕೂತ್ಕೊಂಡಿದ್ದೆ. ಯಾವಾಗ ಪುಷ್ಪ ಬಂದ್ಲು ನೋಡು ಯಪ್ಪ, ಅವಾಗ ಸಮಾಧಾನ ಆತು. ನಮ್ನಿ ಶಾಕ್ ಆದೆ ಅಂದ್ರೆ ನಮ್ನಿ ಗಾಬರಿ ಆಯ್ತು ನನಗೆ. ಪುಷ್ಪನ ಅಂತಂದು. ಅತ್ಯಾರ ಬರ್ರಿ ಮನೆಗೆ ಹೋಗೋಣ. ಅಲ್ಲವಾ ಪುಷ್ಪ, ನೀನು ವಕೀಲನೇ ನೀನು? ಒಂದು ನಮ್ಮಂದು ಏನು ಹೇಳಿಲ್ಲಲ್ಲ ನೀನು. ಅದು ಎಂಥದ್ದು ಮನ್ಯಾಗ ಕೆಲಸ ಮಾಡ್ತಿದ್ದಲ್ಲವ್ವ, ಅದು ಆಟ ಅಂತ ಅಂದ್ಕೊಂಡಿದ್ವಿ ನಾವಂತೂ. ಅತ್ತೆರ ನಾನು ಲಾಯರ್ ಆಗಿದ್ದೀರಿ. ಆದ್ರೆ ಅದನ್ನು ಲಾಯರ್ದು ರೆಸಿಗ್ನೇಷನ್ ಕೊಟ್ಟು 1 ವರ್ಷದ ಮೇಲಾಗಿತ್ತು ರೀ. ನಾ ಬಿಟ್ಟಿದ್ದೆ ಇದನ್ನು. ಅದಕ್ಕೋಸ್ಕರ ನಾನು ಬೇರೆ ಜಾಬೇ ಮಾಡ್ತಾಯಿದ್ದೆ. ಇವಾಗ ಮತ್ತು ಸಡನ್ನಾಗಿ ನಾನು ಇವಾಗ ಯಾರು ಲಾಯರು ನಂಗೆ ಸಿಗದೇ ಇದ್ದಾಗ ಮತ್ತು ನಾನು ಏನು ಮಾಡಲಿ? ಅದಕ್ಕೆ ವಾಪಸ್ ಮತ್ತೆ ಲಾಯರ್ಗೆ ಅಪ್ಲಿಕೇಶನ್ ಹಾಕಿ ಮತ್ತು ಕೇಸನ್ನು ನಾನೇ ತೊಗೊಂಡೆ. ಯವ್ವ ಪುಣ್ಯ ಬರಲವ ಯವ್ವ ನಿನಗೆ. ಅಯ್ಯ ಅತ್ಯಾರ, ಇದು ನನ್ನ ಕರ್ತವ್ಯ ರೀ. ಇದ್ರಾಗ ಪುಣ್ಯ ಅಂತ ಬರೋದು ಪಾಪ ಬರೋದು ಏನೈತಿ? ಇದು ನನ್ನ ಕರ್ತವ್ಯ ರೀ. ಅತ್ಯಾರ, ಇವಾಗ ನಾವು ಇಲ್ಲಿ ಭಾಳ ಹೊತ್ತು ನಿಂತು ನಾನು ಬೇಡ, ಮನೆಗೆ ಹೋಗೋಣ ಬರ್ರಿ. ಅಲ್ಲೇ ಮನೆಗೆ ಹೋಗಿ ಮಾತಾಡೋಣಂತ. ಸರಿ ಆಯ್ತು ಬಾ.